ಎನ್ಡಿಎ ತೆಕ್ಕೆಗೆ ಬಿಹಾರ. ಈಗ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡ್ತಾರೆ. 7 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಗೆ ಮೋದಿ ಭೇಟಿ ಕೊಡ್ತಾರೆ. ದೇಶವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಇವತ್ತು ಸಂಜೆ 7 ಗಂಟೆಗೆ ಮಾತನಾಡ್ತಾರೆ. ಗೆಲುವಿಗೆ ಕಾರಣವಾದಂಥ ಬಿಹಾರವನ್ನು ಅಭಿನಂದಿಸ್ತಾ ಚುನಾವಣೆ ಸಂದರ್ಭದಲ್ಲಿ ತಾವು ಎದುರಿಸಿದಂಥ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡುವಂಥ ಸಮಯ ಅದು. ಓಟ್ ಚೋರಿ ಅಂತ ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ, ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಒಂದು ಅಭಿಯಾನವನ್ನು ಮಾಡಿತು. ಬಟ್ ಕಾಂಗ್ರೆಸ್ನ ಅಭಿಯಾನ ಅಲ್ಲಿಗೆ ತಲುಪಲಿಲ್ಲ. ಜನರ ಮನಸ್ಸಿಗೆ ಅದು ತಲುಪಲಿಲ್ಲ. ಯಾಕೆಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಮತಚೋರಿಯ ವಿಚಾರದಲ್ಲಿ ಜನಗಳನ್ನು ಅಪ್ರೋಚ್ ಮಾಡಿದಾಗ ಜನಗಳಿಗೆ ತಾಂತ್ರಿಕವಾಗಿ ಅರ್ಥ ಮಾಡಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ. ಇನ್ನು ಚುನಾವಣೆ ಅಂತ ಬಂದಾಗ ತೀರಾ ತಾಂತ್ರಿಕವಾಗಿ ಎಳೆಯಾಗಿ ತುಂಬ ಕ್ಲಿಷ್ಟಕರ ವಿಷಯಗಳನ್ನು ಜನರ ಮುಂದಿಟ್ಟರೆ ಜನ ಅದನ್ನು ಡೈಜೆಸ್ಟ್ ಮಾಡಿಕೊಳ್ತಾರಾ? ಜನರಿಗೆ ನಿಜಕ್ಕೂ ಕೂಡ ಓಟ್ ಚೋರಿ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆಯಾ? ಜನ ಓಟ್ ಚೋರಿಯ ಬಗ್ಗೆ ಅನಲೈಸಿಸ್ ಮಾಡಿ ಮತಕಳ್ಳತನ ಆಗ್ತಾ ಇದೆ, ಆ ಮತಕಳ್ಳತನದ ವಿರುದ್ಧ ನಾನು ಮತದಾನ ಮಾಡಬೇಕು ಅನ್ನುವ ಮನಪರಿವರ್ತನೆ ಆಗುವ ಹಂತದಲ್ಲಿ ಈ ದೇಶದ ಜನರಿದ್ದಾರಾ ಅಥವಾ ಬಿಹಾರದ ಜನರಿದ್ದಾರಾ? ಕಾಂಗ್ರೆಸ್ ಮತಚೋರಿ ವಿಷಯವನ್ನು ಅಭಿಯಾನ ರೀತಿಯಲ್ಲಿ ತೆಗೆದುಕೊಳ್ತಲ್ಲ, ಅದು ಬಹಳ ದೊಡ್ಡ ನೆಗೆಟಿವ್ ಮೋಟಿವೇಟ್ ಅಲ್ಲಿ ಶುರುವಾಯಿತಾ? ಅಂಥ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಬಟ್ ಬಿಜೆಪಿ ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಿಕೊಳ್ತು, ಜನರಿಗೆ ಬೇಕಾದ ವಿಷಯಗಳನ್ನು ಮುಂದಿಡ್ತಾ ಹೋಯಿತು. ಎನ್ಡಿಎ ಮೈತ್ರಿಕೂಟ ಜನರಿಗೆ ಅತ್ಯವಶ್ಯ ಇರುವಂಥ ಸಮಸ್ಯೆಗಳತ್ತ ಫೋಕಸ್ ಮಾಡ್ತು. ಮಾತ್ರವಲ್ಲ, ಎಲ್ಲೆಲ್ಲಿ ಬಿಜೆಪಿ ಗೇನ್ ಮಾಡಿಕೊಂಡಿದೆ ಅಂದರೆ ಮಹಾಗಠಬಂಧನ್ ಕಳೆದುಕೊಂಡಿರುವ ಜಾಗವನ್ನು ಕಬ್ಜಾ ಮಾಡಿದೆ. ಮಹಾಗಠಬಂಧನ್ ಮಾಡಿರುವಂಥ ಎಡವಟ್ಟುಗಳನ್ನು ಲಾಭವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದೆ. ಸೊ ಅದು ಬಹಳ ದೊಡ್ಡ ಗೆಲುವಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ದಲಿತ ಮತಗಳು ಬಹಳ ದೊಡ್ಡ ಮಟ್ಟದ ಪರಿಣಾಮವನ್ನು ಇಲ್ಲಿ ಬೀರಿದೆ. ಕಾಂಗ್ರೆಸ್ ಜೊತೆಗಿದೆ ಎಂದ ಮಾತ್ರಕ್ಕಾಗಿ ಯಾದವರು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ದಲಿತರು ಬರ್ತಾರೆ ಅಂತ ಹೇಳಿ ಲೆಕ್ಕಾಚಾರವನ್ನು ಹಾಕಿಕೊಂಡಿದ್ದು ಮಹಾಗಠಬಂಧನ್. ಬಟ್ ಇಲ್ಲಿ ದಲಿತ ಮತಗಳು ಡಿವಿಯೇಟ್ ಆಗಿದ್ದಾವೆ ಕಂಪ್ಲೀಟ್ ಆಗಿ. ಕಾರಣ ಅದಕ್ಕೆ ಚಿರಾಗ್ ಪಾಸ್ವಾನ್ ದಲಿತ ಮತಗಳನ್ನು ಕಂಪ್ಲೀಟಾಗಿ ಕಿತ್ಕೊಂಡಿದ್ದಾರೆ. ಆ ಕಾರಣದಿಂದಾಗಿ ಕಾಂಗ್ರೆಸ್ ಹಾಗೂ RJD ಅಂದುಕೊಂಡಿತ್ತಲ್ಲ, ದಲಿತ ಮತಗಳು, ಮುಸ್ಲಿಂ ಮತಗಳು, ಯಾದವ ಮತಗಳು ನಮಗೆ ಸಿಕ್ಕರೆ ಈ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ನಾವೇ ಹಿಡಿತೀವಿ ಅಂತ ಅಂದುಕೊಂಡಿದ್ರಲ್ಲ, ಅದು ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಲಾಲು ಕುಟುಂಬದಲ್ಲಿಯೇ ಕೆಲವಷ್ಟು ಯಾದವಿ ಕಲಹಗಳಿದ್ದಾವೆ. ಅವರ ಕುಟುಂಬದಲ್ಲೇ ಕೆಲವಷ್ಟು ಅನೇಕ ಭಿನ್ನಾಭಿಪ್ರಾಯಗಳಿದ್ದಾವೆ. ಅವರ ಕುಟುಂಬದಲ್ಲಿ ಒಗ್ಗಟ್ಟಿಲ್ಲ. ಹಾಗಿದ್ದಾಗ ಅವರ ಕುಟುಂಬದಲ್ಲೇ ಒಗ್ಗಟ್ಟಿಲ್ಲ ಅಂದಾಗ ಹೇಗೆ ಯಾದವ ಮತಗಳನ್ನು ಕಂಪ್ಲೀಟಾಗಿ ಕ್ರೋಢೀಕರಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ನಿಮಗೆಲ್ಲ ಗೊತ್ತಿದೆ, ಬಿಹಾರದಲ್ಲಿ ಲಾಲು ಪ್ರಸಾದ್ ಕುಟುಂಬದ ಮಧ್ಯೆ ಏನೆಲ್ಲ ಘಟನೆಗಳಾಗಿದ್ದಾವೆ. ಲಾಲು ಪ್ರಸಾದ್ ಯಾದವ್ ಮತ್ತು ಅವರ ಸಹೋದರರ ಮಧ್ಯೆ ಹೇಗೆ ಭಿನ್ನಾಭಿಪ್ರಾಯಗಳು ಸೃಷ್ಟಿಯಾದವು, ಹೇಗೆ ಇಡೀ ಕುಟುಂಬ ಒಡೆದು ಹೋಯಿತು. ಕೇವಲ ಕುಟುಂಬ ಒಡೆದಿಲ್ಲ, ಅದು ಒಂದಾದರೂ ಮತ್ತೆ ಜೊತೆಗೆ ಸಾಗಿದ್ರು ಅದು ಬೇರೆ, ಅದು ಲೆಕ್ಕಾಚಾರಗಳು ಬೇರೆ. ಬಟ್ ಈಗ ತೆಗೆದುಕೊಂಡ್ರೆ ಒಂದು ಬಾರಿ ಒಡೆದಂಥ ಮನಸ್ಸುಗಳನ್ನು ಮತ್ತೆ ಒಗ್ಗೂಡಿಸೋದು ಎಷ್ಟು ಕಷ್ಟ ಅನ್ನೋದು ಈ ಚುನಾವಣೆ ತೋರಿಸ್ತಾ ಇದೆ. ಆಮೇಲೆ ನಿತೀಶ್ ಕುಮಾರ್ ಅಲ್ಲಿ ಸ್ಪಷ್ಟವಾದಂಥ ರೀತಿಯಲ್ಲಿ ಯಾವುದೇ ರೀತಿ ಆಡಳಿತ ವಿರೋಧಿ ಅಲೆ ಇಲ್ಲದ ರೀತಿಯಲ್ಲಿ ಆಡಳಿತ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಿಕ್ಕೆ ಸಾಧ್ಯನಾ? ಅದು ಇದಿಷ್ಟು ಸುದೀರ್ಘ ಮಟ್ಟದ ಆಡಳಿತವನ್ನು ಕೊಟ್ಟ ನಂತರದಲ್ಲಿ ಕೂಡ ವಿರೋಧಿ ಅಲೆ ಇರಲಿಲ್ವಾ? ವಿರೋಧಿ ಅಲೆ ಖಂಡಿತವಾಗಿ ಇದ್ದೇ ಇರುತ್ತೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನ ವಿರುದ್ಧವೂ ಕೂಡ ಆಡಳಿತ ವಿರೋಧಿ ಅಲೆ, ಆಂಟಿ ಇನ್ಕಂಬೆನ್ಸ್ ಇದ್ದೇ ಇರುತ್ತೆ. ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ. ಸರ್ಕಾರದ ವೈಫಲ್ಯಗಳನ್ನು, ನಿತೀಶ್ ಕುಮಾರ್ ವೈಫಲ್ಯಗಳನ್ನು ಜನರ ಮುಂದೆ ಇಡುವಲ್ಲಿ ಮಹಾಗಠಬಂಧನ್ ವಿಫಲವಾಗಿದೆ. ಜಾತಿ ಲೆಕ್ಕಾಚಾರದಲ್ಲಿ, ಜಾತಿ ಗಣಿತದಲ್ಲಿ ವಿಫಲವಾಗಿದೆ. ಅದರ ಜೊತೆಗೆ ಕೇವಲ ಕೆಲವಷ್ಟೇ ಸೂತ್ರಗಳಿಗೆ ಜೋತು ಬಿದ್ದಂಥ ಕಾರಣಕ್ಕಾಗಿಯೂ ಕೂಡ ವಿಫಲವಾಗಿದೆ.